ಪಕ್ಕದಲ್ಲೇ ಕೆಂಪೇಗೌಡ ಲೇಔಟ್ ಇದೆ, ಹೋಗಿ ವಿಚಾರಿಸ್ಕೊ ಬನ್ನಿ. 7,500 ರೂಪಾಯಿ ಕಮ್ಮಿ ಕೊಡ್ತಾ ಇಲ್ಲ ಸರ್. ಯಾವ್ದೋ ಕಾರ್ ತಗೋತೀರಾ, ಫಸ್ಟ್ ಓನರ್ ಸೆಕೆಂಡ್ ಓನರ್ ಅಂತ ಕೇಳ್ತಾರೆ. ಯಾವ್ದೋ ವಸ್ತು ತಗೋತೀರಾ, ಗ್ಯಾರಂಟಿ ವಾರಂಟಿ ಕೇಳ್ತಾರೆ ಸರ್. ಈ ಸೈಟಿಗೆ ಸರ್ ಯಾರು ಸರ್ ಕೇಳ್ತಾರೆ ವಾರಂಟಿ ಗ್ಯಾರಂಟಿ? ಸರ್ ಇನ್ನು 10 ಓನರ್ ಆಗ್ಲಿ ಸರ್, ಯಾವತ್ತಿದ್ರು ಅಪ್ರಿಸಿಯೇಷನ್ ಸರ್. ಇದು ದುಡ್ಡು ಇಟ್ರು ಹೊತ್ಕೊಂಡು ಹೋಗ್ತಾರೆ, ಬಂಗಾರ ಇಟ್ರು ಹೊತ್ಕೊಂಡು ಹೋಗ್ತಾರೆ, ಸೈಟ್ ಹೊತ್ಕೊಂಡು ಹೋಗಕ್ಕಾಗತ್ತಾ? ಕೆಂಪೇಗೌಡ BDA ಲೇಔಟ್ 330 ಅಡಿ ರೋಡ್, ಜಸ್ಟ್ 100 ಮೀಟರ್ಸ್ ನಮ್ ಲೇಔಟ್. 330 ಅಡಿ ರೋಡ್ ಇದೆ. ಈ ಸರೌಂಡಿಂಗ್ ಎಲ್ಲ ಫುಲ್ ಕೆಂಪೇಗೌಡ ಲೇಔಟ್. ಟೋಟಲ್ 96 ಸೈಟ್ ಇದ್ದಾವೆ ಸರ್. ಅದರಲ್ಲಿ ಉಳಿದಿರೋದೇ ಕೇವಲ 7 ರಿಂದ 8 ಸೈಟ್. ಇದು ಯಾವ ರೆವಿನ್ಯೂನು ಅಲ್ಲ, DC ಕನ್ವರ್ಷನ್ ಅಲ್ಲ, BMRD ಅಲ್ಲ, ಪಕ್ಕಾ BDA ಅಪ್ರೂವ್ಡ್ ವಿತ್ ರೇರಾ ಅಪ್ರೂವ್ಡ್. ಈಗ ಯಾರೆಲ್ಲ ಸೈಟ್ ನೋಡ್ತಾ ಇದ್ದೀರಾ ಬೇಗ ಬನ್ನಿ. 20-30 ಇದೆ, 30-40 ಇದೆ, 30-50 ಇದೆ. ಆಫ್ ಸೈಟ್ ಇದೆಯಾ? ಆಫ್ ಸೈಟ್ ಇದೆ. 20-30, 30-40, 30-50. ಡೆವಲಪ್ಮೆಂಟ್ ಎಂದು 100% ಕಂಪ್ಲೀಟ್ ಆಗಿದೆ ಸರ್. 70 to 80% ಲೋನ್ ಆಗಿದೆ. ಅದರಲ್ಲೂ ಈಗ ಇನ್ವೆಸ್ಟ್ ಮಾಡೋರಿಗೆ ಅಂತ ಸರ್, ಈಗ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡು ಒಂದು 2 ವರ್ಷ 3 ವರ್ಷ ಬಿಟ್ಟು ನಾನು ಸೇಲ್ ಮಾಡ್ತೀನಪ್ಪ ಅನ್ನೋರಿಗೆ ಒಳ್ಳೆ ಪ್ರಾಫಿಟ್ ಸರ್ ಅಲ್ವಾ? ಹೌದು. ಇದೇನು ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಕ್ಕಂಥದ್ದು ಹೇಗೆ ಇದು? ಸರ್ ಡೈರೆಕ್ಟ್ ಓನರೇ ಸರ್. ಯಾವ್ದೇ ರೀತಿ ಮಾರ್ಕೆಟಿಂಗು ಅಥವಾ ಯಾವ್ದೇ ರೀತಿ ಬ್ರೋಕರ್ ಇಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾರೆ. ಡೈರೆಕ್ಟ್ ಓನರ್ ಕಡೆಯಿಂದ ಅಂದ್ರೆ ಸರ್ BDA ಅಪ್ರೂವ್ಡ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೆಂಗೆ ನಿಮ್ಮ ಅನಿಸಿಕೆ ಪ್ರಕಾರ? ಹೌದು ಸರ್, BDA ಅಂದ್ರೆ ಸರ್ ಈಗ ನಿಮ್ಗೆ ಬೆಂಗಳೂರು ಲಿಮಿಟ್ ಅಲ್ಲಿ ಬರುತ್ತೆ. ಎಲ್ಲ ರೂರಲ್, ಈಗ BMRD BMI ಸಿಗ್ತದೆ ಅಂದ್ರೆ ನಿಮಗೆ ರೂರಲ್ ಆಯ್ತು. ಓಕೆ. BDA ಅಂದ್ರೆ ನಿಮಗೆ ಬೆಂಗಳೂರು ಲಿಮಿಟ್ ಅಲ್ಲಿ, ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲೇ ಬರ್ತಕ್ಕಂಥದ್ದು BDA ಅಪ್ರೂವ್ಡ್. ಹೌದು. ಎಲ್ಲ ಸೈಟ್ ಸೋಲ್ಡ್ ಔಟ್, ಉಳಿದಿರೋದಿನ 7. ಇನ್ನಿರೋದೇ 7 ರಿಂದ 8 ಸೈಟ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸ್ವಲ್ಪ ದಿನಗಳ ಹಿಂದೆ ಇದೇ ಲೇಔಟಲ್ಲೇ ವಿಡಿಯೋ ಮಾಡಿದ್ದೆ, BDA ಅಪ್ರೂವ್ಡ್ ಅಂತೇಳಿ. ಸೊ ಎಗೇನ್ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಲಿಮಿಟೆಡ್ ಸೈಟ್ಸ್ಗಳು ಇದ್ದಾವೆ. ಯಾರಿಗೆಲ್ಲ BDA ಸೈಟ್ಸ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅಂಥವ್ರಿಗೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಬಡಾವಣೆ ಹತ್ರದಲ್ಲೇ ಇರ್ತಕ್ಕಂಥ ಲೇಔಟ್ ಇದು. ಈ ಲೇಔಟಲ್ಲಿ ಯಾರಿಗೆಲ್ಲ ಸೈಟ್ ಬೇಕು, ಇನ್ನು ಎಷ್ಟು ಸೈಟ್ಗಳು ಉಳಿದಿದ್ದಾವೆ, ಲೋನ್ ಆಗುತ್ತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಧರ್ಮ ಸರ್ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸರ್ ಸೂಪರ್ ಸರ್, ನೀವು ಸರ್? ನಾನು ಸೂಪರ್ ಆಗಿದ್ದೀನಿ. ಇನ್ನು ಸ್ವಲ್ಪ ದಿನಗಳ ಮುಂಚೆ ಅಂದ್ರೆ ಇನ್ನು ಏನೋ 1 ತಿಂಗಳಾಯ್ತಾ ನಾವು ವಿಡಿಯೋ ಮಾಡಿ? 1 ತಿಂಗಳ ಮೇಲೆ 9 ದಿನ ಆಯ್ತು. ಕರೆಕ್ಟ್ ಲೆಕ್ಕ ಹಾಕಿದ್ದೀರಾ ಅಲ್ವಾ? ಗಂಟೆ ಲೆಕ್ಕ ಹಾಕಿಲ್ವಾ ಸರ್? ಇಲ್ಲ ಸರ್, 1 ತಿಂಗಳ ಮೇಲೆ 9 ದಿನ ಆಗಿದೆ. ಸೊ ಅದಾದ ನಂತರ ಇನ್ನೊಂದು ಸೆಕೆಂಡ್ ವಿಡಿಯೋ ಕೂಡ ಮಾಡ್ತಾ ಇದೀವಿ. ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಹೇಗಿತ್ತು ಸರ್? ಸೂಪರ್ ಆಗಿತ್ತು ಸರ್. ಸೂಪರ್ ಆಗಿತ್ತು. ಆಲ್ಮೋಸ್ಟ್ 28-29 ಸೈಟ್ ಇತ್ತು. ಆಲ್ಮೋಸ್ಟ್ ಎಲ್ಲ ಆಗಿ ಇನ್ನೊಂದು 7 ರಿಂದ 8 ಸೈಟ್ ಉಳ್ಕೊಂಡಿದೆ. 7 ರಿಂದ 8 ಸೈಟ್ಗಳು ಮಾತ್ರ ಉಳಿದಿರ್ತಕ್ಕಂಥದ್ದು, ಎಲ್ಲ ಸೋಲ್ಡ್ ಔಟ್. ಟೋಟಲ್ ಎಷ್ಟು ಸೈಟ್ಗಳು ಇರ್ತಕ್ಕಂಥ ಪ್ರಾಪರ್ಟಿ ಸರ್ ಇದು? ಟೋಟಲ್ 96 ಸೈಟ್ ಸರ್. 96 ಸೈಟ್ ಅಲ್ಲಿ ಇನ್ನ 7 ಸೈಟ್ ಮಾತ್ರ ಇರ್ತಕ್ಕಂಥದ್ದು. ಹೌದು, ಅದು ಕೂಡ BDA ಅಪ್ರೂವ್ಡ್ ಇರ್ತಕ್ಕಂಥದ್ದು. BDA ಅಪ್ರೂವ್ಡ್ BDA ಖಾತಾ. BDA ಖಾತಾ. ಹೌದು ಸರ್. ಎ ಖಾತಾ. ಹೌದು, ಎ ಖಾತಾನೆ. ಓಕೆ ಸರ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನೀವೀಗ? ಸರ್ ನಾವು ಈಗ ವಿಶ್ವೇಶ್ವರಯ್ಯ ಲೇಔಟ್ 4th ಬ್ಲಾಕ್ ನೈಸ್ ರೋಡ್ ಅಂಡರ್ ಪಾಸ್ ಅಲ್ಲಿ ಬಂದ್ರೆ. ವಿಶ್ವೇಶ್ವರಯ್ಯ ಲೇಔಟ್ ಎಲ್ಲಿ ಬರುತ್ತೆ? ವಿಶ್ವೇಶ್ವರಯ್ಯ ಲೇಔಟ್ ನಾಗರಬಾವಿ ಅವ್ರಿಗೆ ಅರ್ಥ ಆಗ್ಲಿ ಅಂತ ಅಷ್ಟೇ. ಓಕೆ, ನಾಗರಬಾವಿ ಆದ್ಮೇಲೆ ವಿಶ್ವೇಶ್ವರಯ್ಯ ಲೇಔಟ್. ನಾಗರಬಾವಿ ವಿಶ್ವೇಶ್ವರಯ್ಯ ಲೇಔಟ್ ಇಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಲೇಔಟ್. ಹೌದು, ಇದಲ್ವಾ ಎಕ್ಸಾಕ್ಟ್ ಲೊಕೇಶನ್? ಎಕ್ಸಾಕ್ಟ್ ಲೊಕೇಶನ್ ಇದೆ. ಆಮೇಲೆ ಈ ಸರೌಂಡಿಂಗ್ ಎಲ್ಲ ಕೆಂಪೇಗೌಡ ಲೇಔಟ್ ಇದೆ. ಕೆಂಪೇಗೌಡ BDA ಲೇಔಟ್ 330 ಅಡಿ ರೋಡ್, ಜಸ್ಟ್ 100 ಮೀಟರ್ಸ್ ನಮ್ ಲೇಔಟ್. 330 ಅಡಿ ರೋಡ್ ಇದೆ. ಈ ಸರೌಂಡಿಂಗ್ ಎಲ್ಲ ಫುಲ್ ಕೆಂಪೇಗೌಡ ಲೇಔಟ್. ಅಂದ್ರೆ 330 ಫೀಟ್ ಮೇನ್ ರೋಡ್ ಗೊತ್ತಿರುತ್ತೆ ಕೆಂಪೇಗೌಡ ಲೇಔಟ್ ಅಲ್ಲಿ, ಯಾರು ಬೇಕಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ. ಅದು ಹೊಸದಾಗಿ ಆಗ್ತಿರ್ತಕ್ಕಂಥದ್ದು. ಅದು ಎಲ್ಲಿಗೆ ಸರ್ ಕನೆಕ್ಷನ್ ಇರೋದು ರೋಡ್? ಸರ್ ಈ ಕಡೆ ಮಾಗಡಿ ರೋಡಿಗೆ ಕನೆಕ್ಟ್ ಮಾಡಿದ್ದಾರೆ. ಈ ಕಡೆ ಬಂದು ಚಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ. ಚಲಘಟ್ಟ ಮೆಟ್ರೋ ಸ್ಟೇಷನ್ ಅಲ್ಲಿಗೆ ಇರ್ತಕ್ಕಂಥದ್ದು. ಹೌದು ಸರ್. ಓಕೆ, ಅಡ್ರೆಸ್ ಲೊಕೇಶನ್ ಎಲ್ಲ ಹೇಳಿದ್ವಿ ಸರ್. ಈಗ ಉಳಿದಿರ್ತಕ್ಕಂಥದ್ದೇ 7 ಸೈಟ್ಗಳು ಮಾತ್ರ 96 ಸೈಟ್ ಅಲ್ಲಿ ಅಲ್ವಾ ಸರ್? ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? 20-30 ಇದೆ, 30-40 ಇದೆ, 30-50 ಇದೆ. ಆಫ್ ಸೈಟ್ ಇದೆಯಾ? ಆಫ್ ಸೈಟ್ ಇದೆ. 20-30, 30-40, 30-50 3 ಡೈಮೆನ್ಷನ್ ಅಲ್ಲೂ ಅವೈಲಬಿಲಿಟಿ ಇದೆ. ಹೌದು. ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಲೇಔಟ್ ಅಲ್ಲಿ? ಲೇಔಟ್ ಅಲ್ಲಿ ಸರ್ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್, ಬಾಕ್ಸ್ ಟೈಪ್ ಡ್ರೈನೇಜ್, ಮತ್ತೆಲ್ಲ ಇಂಟರ್ಲಾಕಿಂಗ್ ಟೈಲ್ಸ್ ಎಲ್ಲ ಹಾಕಿದೀವಿ. ಮತ್ತೆ ಪ್ರತಿ ಒಂದು ಮನೆ ಮುಂದೆನೂ ಗಿಡಗಳು ಹಾಕಿದೀವಿ. ಅದ್ ಬಿಟ್ರೆ ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಆಗಿದೆ. ಎಷ್ಟು ಲೀಟರ್ ಅದು? 1 ಲಕ್ಷ ಲೀಟರ್ ಕೆಪಾಸಿಟಿ. ತೋರಿಸಿ 1 ಲಕ್ಷ ಲೀಟರ್. ಓಕೆ, ಮತ್ತೆ ಎಷ್ಟು ಫೀಟ್ ತಾರ್ ರೋಡ್ ಕೊಟ್ಟಿರೋದು ಸರ್? 30 ಫೀಟ್ ಟಾರ್ ರೋಡ್. 30 ಫೀಟ್ ಟಾರ್ ರೋಡ್ ಆಗಿದೆ. ಮತ್ತೆ ಪ್ರತಿ ಸೈಟ್ಗೆ ಕೂಡ ರ್ಯಾಂಪ್ ಮಾಡಿದೀವಿ ನೋಡಿ. ಪ್ರತಿ ಸೈಟ್ಗೂ ವೆಹಿಕಲ್ ಅವ್ರವ್ರ ಸೈಟಿಗೆ, ಅವ್ರ ಮನೆಗೆ ವೆಹಿಕಲ್ ಹೋಗೋದಕ್ಕೆ. ಹೌದು. ತೋಟಿಗೆ ನಿಮ್ ಸೈಟ್ ಅಂತ ಒಂದು ಮಾರ್ಕೇಶನ್ ಅಂತ ತಗೋಬಹುದು ನಾವು. ಹೌದು ಸರ್. ಆಮೇಲೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ. ಪ್ರತಿ ಮನೆಗೂ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ.
ಮತ್ತೆ ಸೈಟ್ ಮಾರ್ಕೇಶನ್ ಅಂತೂ ಆಗಿದೆ, ನೋಡ್ತಾ ಇದ್ದೀರಾ, ಸೈಟ್ ನಂಬರ್ಸು ಆಗಿದೆ. ಡೆವಲಪ್ಮೆಂಟ್ ಅಂತೂ 100% ಕಂಪ್ಲೀಟ್ ಆಗಿದೆ ಸರ್. ಎಲ್ಲ 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆ. ಇಡೀ ಲೇಔಟೇ 100% ವಾಸ್ತು ಇದೆ. ಹಾಂ ಸರ್. ಸರ್ ಎಷ್ಟಿದೆ ಪಾರ್ಕ್ ಇಲ್ಲಿ? ಸರ್ ಪಾರ್ಕ್ ಬಂದು ಟೋಟಲ್ 3 ಇದೆ. 3 ಪಾರ್ಕ್ಗಳು ಕೊಟ್ಟಿದ್ದೀರಾ. ಹೌದು ಸರ್, ಹೌದು. 1 ಲಕ್ಷ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಟ್ಯಾಂಕ್ ಕೊಟ್ಟಿದ್ದೀರಾ. ಹೌದು. ಓಕೆ, ಮತ್ತೆ ಎಂಟ್ರೆನ್ಸ್ ಆ ಕಡೆನೇ ಅಲ್ವಾ? ಹೌದು ಸರ್, ಎಂಟ್ರೆನ್ಸ್ 2 ಆರ್ಚ್ ಬರುತ್ತೆ. ಎಂಟ್ರೆನ್ಸ್ ಎಕ್ಸಿಟ್. ಹೌದು, 2 ಆರ್ಚ್ ಬರುತ್ತೆ. ಅದು ಮೇನ್ ರೋಡ್ ಬಂದು 60 ಫೀಟ್ ರೋಡ್, 60 ಅಡಿ ರೋಡ್. ಎಂಟ್ರೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಇಂಟರ್ನಲ್ ರೋಡ್ಗಳೆಲ್ಲ ಬಂದು 30 ಫೀಟ್ ರೋಡ್, 30 ಫೀಟ್ ರೋಡ್. ಹಾಂ ಸರ್. ಓಕೆ, ಮತ್ತೆ ಕರೆಂಟಿನ ವ್ಯವಸ್ಥೆ ಎಲ್ಲ ಅಂಡರ್ಗ್ರೌಂಡ್? ಎಲ್ಲ ಅಂಡರ್ಗ್ರೌಂಡ್ ಇಂಡಿವಿಜುವಲ್ ಕನೆಕ್ಷನ್ ಕೊಟ್ಟಿದ್ದೀನಿ ನೋಡ್ರಿ ಕರೆಂಟಿಂದು. ಇಲ್ಲಿ ಇದ್ರ ವ್ಯವಸ್ಥೆ ಕೂಡ ಕೊಟ್ಟಿದ್ದೀರಾ. ಅಂಡರ್ಗ್ರೌಂಡ್ ವ್ಯವಸ್ಥೆ ಕರೆಂಟಿಂದ ಇದ್ರೆ ಮಾತ್ರ ಈ ಥರ ಬಾಕ್ಸ್ ಟೈಪ್ ಕೊಡೋದಲ್ಲ? ಹೌದು ಸರ್, ಹೌದು ಸರ್, ಎಲ್ಲ ಕಡೆ ನೋಡಿದ್ದೀರಾ. ಹೌದು. ಓಕೆ ಸರ್, ಏನು ಕನ್ವರ್ಷನ್ ಬರುತ್ತೆ ಅಂದರೆ? ಸರ್ ಇದು ಕನ್ವರ್ಷನ್ ಆಗಿ BDA ಅಪ್ರೂವ್ಡ್. BDA ಅಪ್ರೂವ್ಡ್ BDA ಖಾತಾ. BDA ಅಪ್ರೂವ್ಡ್ BDA ಎ ಖಾತಾ. ಹೌದು, BDA ಎ ಖಾತಾ. ಓಕೆ ಓಕೆ. ಹಾಂ ಸರ್. ಸರ್ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಎಷ್ಟು ಪರ್ಸೆಂಟೇಜ್? 70 to 80% ಲೋನ್ ಆಗುತ್ತೆ. 70 to 80% ಲೋನ್ ಆಗುತ್ತೆ. ಹೌದು ಸರ್, ಹೌದು. ಓಕೆ, ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ರೇಟ್ ಬಂದು ಲಾಸ್ಟ್ ವಿಡಿಯೋದಲ್ಲಿ 6,499 ರೂಪಾಯಿ ನಾವು 6,500. 6,500 ರೂಪಾಯಿ ನಾವು ಕೋಟ್ ಮಾಡಿದ್ವಿ. ಇವಾಗ ರೇಟ್ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ವಿ ಸರ್. ಯಾಕೆ? 6,790. ಯಾಕೆ ಅಂತಂದ್ರೆ ಕೆಂಪೇಗೌಡ ಲೇಔಟಲ್ಲೆಲ್ಲ 7,500-8,000 ರೂಪಾಯಿ ಅಂದ್ರೆ ಸೈಟ್ಗಳಿಲ್ಲ ಸರ್. ನಾವೇಂದ್ರೆ ಅವ್ರಿಗಿಂತ ಚೆನ್ನಾಗಿ ಡೆವಲಪ್ ಮಾಡಿದೀವಿ. ಡಿಮ್ಯಾಂಡ್ ಮೇರೆಗೆ ಇಲ್ಲಿ ಡಿಮ್ಯಾಂಡ್ ಮಾಡಿದ್ರಾ? ಹೌದು, ಹೌದು ಸರ್. ಈ ಫೈನಲ್ ಎಷ್ಟು ಹೇಳಿ? ಸರಿ, 6,799 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ಅವ್ರು ಬರ್ಲಿ ಸರ್, ಸೈಟ್ ನೋಡ್ಲಿ, ಬಂದು ಹೆಚ್ಚು ಕಮ್ಮಿ ಮಾಡೋಣ ಸರ್. ಸ್ವಲ್ಪ ಪಕ್ಕ ನೆಗೋಷಿಯಬಲ್ ಇದೆ. ಅಲ್ಲ, ನಾನು ಜಾಸ್ತಿನೇ ಕೇಳ್ತಾ ಇದ್ದೀನಿ. ಅಲ್ಲ, ನೆಗೋಷಿಯಬಲ್ ಮಾಡ್ಕೊಂಡು ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಟ್ಟಿದ್ರಿ 6,500ದಲ್ಲಿ. ಹೌದು ಸರ್. ಈಗ 6,799 ರೂಪಾಯಿ ಹೇಳ್ತಾ ಇದ್ದೀರಾ, ಇದ್ರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ? ಇರುತ್ತೆ. ಶೋರ್. ಓಕೆ, ಮತ್ತೆ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಹೇಳಿ ಎಷ್ಟು ಅಂತ ಇದ್ದೀರಾ ಸರ್? 1 ಲಕ್ಷ ಬುಕ್ಕಿಂಗ್ ಅಮೌಂಟ್. 1 ಲಕ್ಷ ಅಡ್ವಾನ್ಸ್ ಬುಕ್ಕಿಂಗ್. ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಹೌದು. ಎಷ್ಟು ದಿನ ಟೈಮ್ ಕೊಡ್ತೀರಾ? 10 to 15 ಡೇಸ್ ಟೈಮ್ ಕೊಡ್ತೀವಿ ಸರ್. 10 to 15 ಡೇಸ್. ಹಾಂ ಸರ್. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ರೆಡಿ ಇದೆ ಸರ್. ಇವತ್ತು ತಗೊಂಡ್ರೆ ನಾಳೆನೇ ರಿಜಿಸ್ಟರ್ ಮಾಡ್ಬೋದು. ಫುಲ್ ಕ್ಯಾಶ್ ತಗೊಂಬಂದು? ಹೌದು. ಲೋನ್ ಬೇಕಾ? ಲೋನ್ಗೆ ಹೋಗಿ. ಇಲ್ಲ ಅಗ್ರಿಮೆಂಟ್ ಮಾಡಿಸ್ಕೊತೀರಾ? ಅಗ್ರಿಮೆಂಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ತೊಗೊಳ್ಳಿ. 45 ಡೇಸ್ ಟೈಮ್ ಕೊಡ್ತೀವಿ. ಓಕೆ. ಹಾಂ ಸರ್. ಮತ್ತೆ ಬೇರೆ ಏನು ಹೇಳೋದಿದೆ ಸರ್? ಬೇರೆ ಅಂದರೆ ಇನ್ನೇನು ಸರ್, ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಲೇಔಟ್ ಎಲ್ಲ ಡೆವಲಪ್ಮೆಂಟು ನಮ್ಮ ಮುಂಚೆ ಮಾಡಿರೋವೆಲ್ಲ ನಿಮ್ಗೆ ಗೊತ್ತಲ್ಲ. ಡಾಕ್ಯುಮೆಂಟೇಷನ್ ಎಲ್ಲ ಹೆಂಗಿದೆ ಅಂತ. ಡಾಕ್ಯುಮೆಂಟ್ ಎಲ್ಲ 100% ಟೈಟಲ್ ಕ್ಲಿಯರ್ ಇದೆ. ಈ ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತೂ ಗೊತ್ತೇ ನಿಮಗೆ. ಕೆಂಪೇಗೌಡದವರೆಲ್ಲ ಏನು ಡೆವಲಪ್ಮೆಂಟ್ ಎಲ್ಲ ಏನು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಎಲ್ಲ 7,500-8,000 9,000 ಸೈಟ್ ಸೇಲ್ ಮಾಡ್ತಾ ಇದ್ದಾರೆ ಫರ್ ಸ್ಕ್ವೇರ್ ಫೀಟ್ಗೆ. ಹೇಳ್ಬೇಕು ಅಂದ್ರೆ ಈ ಸರೌಂಡಿಂಗ್ ಕಂಪೇರ್ ಮಾಡಿದ್ರೆ ನಮ್ದೇ ರೇಟ್ ಕಮ್ಮಿ. ಅದು ಗೌರ್ಮೆಂಟ್ ಸರ್. ಇದು ಗೌರ್ಮೆಂಟ್, ಇದು BDA ಖಾತಾನೆ. ಅದು BDA ಖಾತೆ, ಇದು BDA ಖಾತಾನೆ. ಅಂದ್ರೆ ನಿಮ್ದ್ರಲ್ಲಿ ಡಿಸ್ಕೌಂಟೆಡ್, ಅದ್ರಲ್ಲಿ ಇನ್ನೂ ಮಾಡಿಲ್ಲ ಅವ್ರು ಡಿಸ್ಕೌಂಟ್. ಅಲ್ಲ, ಡಿಸ್ಕೌಂಟೆಡ್ ಅಂದ್ರೆ ಅದ್ರಲ್ಲಿ ಯಾವ್ದು ಸೈಟ್ ಎಲ್ಲ ರೀಸೇಲ್ ಸೈಟ್ ಕೊಡಲ್ಲ. ಅದ್ರಲ್ಲ ಅಲೋಟ್ ಆಗ್ಬೇಕು, ಅದನ್ನ ಕಾಯ್ಬೇಕು. ಅದಾದ್ಮೇಲೆ ನಿಮಗೆ ಆಗಿದೆಯಪ್ಪ ಈ ಸೈಟು ಅಂತೇಳಿ ಅವ್ರು ಹೇಳ್ಬೇಕು. ಹೌದು, ಅವಾಗ ಇದಾಗುತ್ತೆ ಅಲ್ವಾ ಸರ್? ಕರೆಕ್ಟ್. ಬಟ್ ಇಮಿಡಿಯೇಟ್ ರೆಡಿ ಇದೆ, ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್. ಓಕೆ. ಪಾರ್ಕ್ ಅಂದ್ರಲ್ಲ, ಇಲ್ಲೂ ಕೂಡ ಪಾರ್ಕ್ ಇದೆಯಲ್ಲ? ಪಾರ್ಕ್ ಇದೆ, ಹೌದು. ಸೊ ಒಂದು ಏನಾದ್ರು ನೀವು ಪ್ಲೇ ಏರಿಯಾ ಅಲ್ಲೂ ಕೂಡ ಇದೆ. ಇನ್ನೊಂದು ಏನ್ ಹೇಳೋದಂದ್ರೆ ಸರ್, ಈಗ ಈ ವಿಡಿಯೋ ಲಾಸ್ಟ್ ವಿಡಿಯೋ ಅನ್ಕೊಳ್ಳಿ ಈ ಲೇಔಟಿಗೆ. ಯಾಕಂದ್ರೆ ಈಗ ಇನ್ನೊಂದು 5-6-7-8 ಸೈಟ್ ಇದೆ, ಆಗೋಗ್ಬಿಡ್ತವೆ. ಯಾರಿಗೆಲ್ಲ ಸೈಟ್ ಈ ಕಡೆ ಕೆಂಪೇಗೌಡ ಲೇಔಟ್ ಈ ಕಡೆ ಯಾರ್ಯಾರೆಲ್ಲ ಸೈಟ್ ಹುಡುಕ್ತಾ ಇದ್ದೀರಾ, ಅವ್ರು ಈ ವಿಡಿಯೋ ನೋಡಿದ್ಮೇಲೆ ಬೇಗ ಬಂದು ಸೈಟ್ ನೋಡಿ ಬೇಗ ಡಿಸಿಷನ್ ಮಾಡಿ ತಗೊಂಡ್ರೆ ಅವ್ರಿಗೂ ಇಲ್ಲೊಂದು ಸೈಟ್ ಆಗುತ್ತೆ, ಸೈಟ್ ಸಿಗುತ್ತೆ. ಇಲ್ಲ ಇನ್ನು 6 ತಿಂಗಳು ವರ್ಷ ಹೋದ್ರೆ 12,000-13,000 ಹೋಗುತ್ತೆ ರೇಟ್. ಆತರ ಈಗಾಗಿಲ್ವ ನಾಗರಬಾವಿಲಿ? ನಾಗರಬಾವಿ ವಿಶ್ವೇಶ್ವರ ಲೇಔಟ್ ಅಲ್ಲಿ ಈಗ 15,000 ಹೋಗೈತೆ ಸರ್. ತೀರಾ ಲೀಸ್ಟ್ ನನಗೆ ಕಷ್ಟ ಇದೆಯಪ್ಪ ಸೈಟ್ ಮಾರ್ಬೇಕಂದ್ರೆ 12,000 ರೂಪಾಯಿ, 1 ರೂಪಾಯಿ ಕಮ್ಮಿ ಇಲ್ಲ. ಆ ರೇಟ್ಗೆ ಇದೆ ನೋಡಿ ಲೇಔಟ್. ಆಲ್ರೆಡಿ ನೋಡ್ತಾ ಇದ್ರೆ ಇದಷ್ಟು ಪ್ರಾಪರ್ಟಿ ಶ್ರೀನಿಧಿ ಲೇಔಟ್. ಇದು ಬನ್ನಿ, ಇಲ್ಲೊಂದು ಸ್ವಲ್ಪ ಪಾರ್ಕ್ ಇದೆ ನೋಡಿ. ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ, ಈ ಸರಿನೂ ಕೂಡ ತೋರಿಸ್ತಿದ್ದೀನಿ ಒಳಗಡೆ. ಅದ್ರಲ್ಲೂ ಈಗ ಇನ್ವೆಸ್ಟ್ ಮಾಡೋರಿಗೆ ಅಂತ ಸರ್, ಈಗ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡು ಒಂದು 2 ವರ್ಷ 3 ವರ್ಷ ಬಿಟ್ಟು ನಾನು ಸೇಲ್ ಮಾಡ್ತೀನಪ್ಪ ಅನ್ನೋರಿಗೆ ಒಳ್ಳೆ ಪ್ರಾಫಿಟ್ ಸರ್ ಅಲ್ವಾ? ಹೌದು. ಒಂದು 4-5 ವರ್ಷ ಬಿಟ್ರೆ ಆಲ್ಮೋಸ್ಟ್ ಡಬಲ್ ಅನ್ಕೊಳ್ಳಿ ಸರ್. ನೈಸ್. ಸೊ ನೋಡಿ ಪಾರ್ಕ್ ವ್ಯವಸ್ಥೆ ಹೆಂಗಿದೆ. ಸೊ ಮೇಂಟೈನ್ ಮಾಡೋರ್ಗೆ ಆಗಲೇ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ, ಇಲ್ಲೇ ಸ್ಟೇಯಿಂಗ್ ಕೂಡ ಪರ್ಪಸ್ ಕೊಟ್ಟಿದ್ದೀರಲ್ಲ. ಸೆಕ್ಯೂರಿಟಿ ಇದ್ದಾರೆ, ಒಂದು ಫ್ಯಾಮಿಲಿ ಇದ್ದಾರೆ. ಇದೇನು ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಕ್ಕಂಥದ್ದು ಹೇಗೆ ಇದು ಸರ್? ಡೈರೆಕ್ಟ್ ಓನರೇ ಸರ್. ಯಾವುದೇ ರೀತಿ ಮಾರ್ಕೆಟಿಂಗು ಅಥವಾ ಯಾವುದೇ ರೀತಿ ಬ್ರೋಕರ್ ಇಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದನೇ ಸಿಗ್ತಾರೆ. ಡೈರೆಕ್ಟ್ ಓನರ್ ಕಡೆಯಿಂದ. ಹೌದು ಸರ್. ಇಲ್ಲಿ ಕೂಡ ಪ್ಲೇ ಏರಿಯಾ ಕೊಟ್ಟಿದ್ದೀರಲ್ಲ ಸರ್? ಹೌದು. ಟೋಟಲ್ 2 ಪಾರ್ಕ್ ಇರ್ತಕ್ಕಂಥದ್ದು. ಬೋರ್ ಎಷ್ಟು ಹಾಕಿದ್ದೀರಾ ಸರ್? ಬೋರ್ 2 ಇದೆ. 2 ಬೋರ್ಗಳು? 2 ಬೋರ್ ಇದೆ. ಒಂದರಲ್ಲಿ ಮೋಟ್ರು ಇನ್ನೂ ಇಳಿಸಿಲ್ಲ, ನೀರು ಒಂದೇ ಸಾಕಾಗಿದೆ. ಹಾ ಸರ್. ಇನ್ನು ಸ್ವಲ್ಪ ಮನೆಗಳೆಲ್ಲ ಸ್ಟಾರ್ಟ್ ಆಗ್ತವೆ, ಇನ್ನೊಂದು ನೆಕ್ಸ್ಟ್ ಮಂತ್ ಇಂದ ಮನೆಗಳು ಸ್ಟಾರ್ಟ್ ಆಗ್ತವೆ. ಮನೆಗಳು ಸ್ಟಾರ್ಟ್ ಆದ್ರೆ ಇನ್ನೊಂದು ಮೋಟರ್ ಇಳಿಸ್ಬೇಕಾಗತ್ತೆ ಸರ್. ಇಲ್ಲೂ ಕೂಡ ಎಕ್ಸಿಟ್ ಎಂಟ್ರೆನ್ಸ್ ಇದೆ. ಇಲ್ಲೂ ಇದೆ, ಇಲ್ಲಿ ಎಂಟ್ರಿ ಇದೆ. ಓಕೆ ಬನ್ನಿ ಹಿಂಗ್ ಹೋಗೋಣ.
ಒಟ್ಟಿಗೆ BDA ಅಪ್ರೂವ್ಡ್ ವಿತ್ ರೇರಾ ಎ ಖಾತಾ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ನೈಸ್ ಸರ್. ಎಲ್ಲ ಸೈಟು ರಿಜಿಸ್ಟ್ರೇಷನ್ ಆಗೋಯ್ತಾ ಸರ್? ಇವೊಂದು 45 ಸೈಟ್ ರಿಜಿಸ್ಟರ್ ಆಗಿದ್ದಾವೆ. ಒಂದು 40-45 ಸೈಟ್ ರಿಜಿಸ್ಟರ್ ಆಗಿದ್ದಾವೆ. ಇನ್ನೂ ಬ್ಯಾಲೆನ್ಸ್ ಇದಾವೆ ಸರ್. ಎಲ್ಲ ಬುಕ್ಕಿಂಗ್ ಆಗಿ ಅಗ್ರಿಮೆಂಟ್ಗಳು ಆಗಿದ್ದಾವೆ. ಕ್ಯಾಶ್ ಕ್ಲಿಯರ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್. ಕೆಲವರೆಲ್ಲ ಲೋನ್ಗಳಿಗೆ ಹೋಗಿದ್ದಾರೆ. ಎಲ್ಲಿ ಸರ್ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ 1.5 ತಿಂಗಳು ಆಯ್ತು. ಬೋಲ್ಡ್ 1.5 ತಿಂಗಳಿಗೆ ಮಾಡಿದ್ವಿ. ಹೌದು ಹೌದು ಅಷ್ಟೇ. ಅಲ್ಲ ಆಲ್ಮೋಸ್ಟ್ ಅದೇನು ನೀವು ವಿಡಿಯೋ ಲೇಔಟ್ಗಳು ಮತ್ತೆ ಲೊಕೇಶನ್ ಅದು ಹಂಗೆ ಇರುತ್ತೆ. ಹೌದು ಹೌದು. ಶ್ರೀನಿಧಿ ಲೇಔಟ್ ಕೂಡ ಹಂಗೆ ಫುಲ್ ಕ್ಲಿಯರ್. ಹೌದು, ಯಾಕೆಂದ್ರೆ ನಾವು ಇದು 17ನೇ ಲೇಔಟ್ ಸರ್. ನಮ್ಮ ಲೇಔಟ್ ಯಾಕಂದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ಗಳೇ ಇರ್ತಾರೆ ನಮ್ಮ ಹತ್ರ. ಯಾಕೆಂದ್ರೆ ಈಗ ಶ್ರೀನಿಧಿ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಅದು ಪಕ್ಕ ಇರುತ್ತೆ ಅಂತ. ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಹಳೇದು ಒಂದು ಶ್ರೀನಿಧಿ ಲೇಔಟ್ ಅಲ್ಲಿ ಅಲ್ಲೂ ಕೂಡ ಸ್ವಲ್ಪ ಸೈಟ್ಗಳು ಇದಾವೆ ಸರ್ ಅಂತ. ಸರ್ ಇನ್ನೊಂದು 7-8 ಸೈಟ್ ಅದೇ ಆ ಡೈಮೆನ್ಷನ್ ಇದೆ. ಹಾ ಸರ್, ಅಲ್ಲಿ ಬೇಕಂದ್ರೆ ಅಲ್ಲೂ ಕೂಡ ತಗೋಬಹುದು. ಕುಂಬಳಗೋಡ್ ಹತ್ರ. ಓಕೆ. ಇಲ್ಲೂ ಕೂಡ 7 ಸೈಟ್ ಇರ್ತಕ್ಕಂಥದ್ದು BDA ಅಪ್ರೂವ್ಡ್ ರೇರಾ. ಹೌದು, BDA ಅಪ್ರೂವ್ಡ್ ರೇರಾ. ಅದು ಕೂಡ BMICP ಅಪ್ರೂವ್ಡ್ ವಿತ್ ರೇರಾ. ಏನ್ ರೇಟ್ ಹೇಳ್ತಾ ಇದ್ರಿ ಅಲ್ಲೇ ಹೇಳ್ಬಿಡಿ ಸರ್. ಇಲ್ಲೇ ತಗೊಂಡ್ತಕ್ಕಂಥ ಅದು ಬಂದು 3,399 ರೂಪಾಯಿ. 3,399 ರೂಪಾಯಿ. ಇರೋದೇ 7 ಸೈಟ್. ಹಾ ಸರ್. ಇದು ಬಂದ್ಬಿಟ್ಟು 6,799 ರೂಪಾಯಿ. 6,799. ಸೊ ಯಾವ್ದು ಬೇಕು ತಗೊಳ್ಳಿ. ಹೌದು. ಈ ಕೆಲವರು ಮೈಸೂರು ರೋಡ್ ಕಡೆನೇ ಬೇಕು ಅನ್ನೋರು ಅದನ್ನ ತಗೊಳ್ಳಿ. ಮೈಸೂರು ರೋಡಿಗೆ ಹತ್ರ ಆಗುತ್ತೆ. ನಿಮ್ಗೆ ಮೈಸೂರು ರೋಡ್ ಕುಂಬಳಗೋಡ್ ಹತ್ರ ಬರುತ್ತೆ ಅದು. ಹಾ ಸರ್. ಸರ್ ಇಷ್ಟೊಂದು ಸೈಟ್ ಇದೆ, ಯಾಕೆ ಯಾರು ಒಬ್ರು ಕೂಡ ಮನೆ ಕಟ್ಟೋದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್? ಇವಾಗ ರಿಜಿಸ್ಟರ್ ಆಗಿದಾವೆ. ಎಲ್ಲ ಸ್ಟಾರ್ಟ್ ಆಗ್ತವೆ ಈಗ ಸರ್. ಒಂದ್ಸಲ ಈಗ ನಾವು ಖಾತೆ ಮಾಡಿಸ್ಕೊಂಡು ನಾವು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದೀವಿ. ಈಗ ಅವ್ರು ಖಾತೆ ಮಾಡ್ಕೋಬೇಕು. ಖಾತೆ ಮಾಡ್ಕೊಂಡು ಪ್ಲಾನಿಂಗ್ ಮಾಡ್ಬೇಕಲ್ಲ ಸರ್. ಇನ್ನೊಂದು 2 ತಿಂಗಳು ಟೈಮ್ ಆಗುತ್ತೆ. 2 ತಿಂಗಳು ಸ್ಟಾರ್ಟ್ ಆಗ್ತವೆ. ಒಂದು ಮಿನಿಮಮ್ ಅಂದ್ರೆ ಒಂದು 7-8 ಮನೆ 2 ತಿಂಗಳು ಸ್ಟಾರ್ಟ್ ಆಗ್ತವೆ. ಇನ್ನೊಂದು 2 ತಿಂಗಳಲ್ಲಿ. ಓಕೆ. ಅಂದ್ರೆ ಸರ್ BDA ಅಪ್ರೂವ್ಡ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೆಂಗೆ ನಿಮ್ಮ ಅನಿಸಿಕೆ ಪ್ರಕಾರ? ಹೌದು ಸರ್. BDA ಅಂದ್ರೆ ಸರ್ ಈಗ ನಿಮ್ಗೆ ಬೆಂಗಳೂರು ಲಿಮಿಟ್ ಅಲ್ಲಿ ಬರುತ್ತೆ. ಎಲ್ಲ ರೂರಲ್. ಈಗ BMICP ಅಂದ್ರೆ ನಿಮಗೆ ರೂರಲ್ ಆಯ್ತು. ಓಕೆ. BDA ಅಂದ್ರೆ ನಿಮಗೆ ಬೆಂಗಳೂರು ಲಿಮಿಟ್ ಅಲ್ಲಿ, ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲೇ ಬರ್ತಕ್ಕಂಥದ್ದು BDA ಅಪ್ರೂವ್ಡ್. ಹೌದು. BDA ಡೆವಲಪ್ಮೆಂಟ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಓಕೆ. ಬೆಂಗಳೂರು ಡೆವಲಪ್ಮೆಂಟ್ ಗೆ ಏನೇ ಕೂಡ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಇದಕ್ಕೆಲ್ಲ ಸಂಬಂಧಪಟ್ಟಿರುತ್ತೆ. ಹೌದು ಸರ್, ಹೌದು ಸರ್. ಓಕೆ 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 ಓಕೆ. ಮತ್ತೆ ಇನ್ನೇನು ಹೇಳ್ತೀರಾ ಸರ್? ಎಲ್ಲ ಸೈಟು ಸೋಲ್ಡ್ ಔಟ್. ಉಳಿದಿರೋದಿನ್ನ 7. ಇನ್ನಿರೋದೇ 7ರಿಂದ 8 ಸೈಟು. ಈಗ ಯಾರೆಲ್ಲ ಸೈಟ್ ನೋಡ್ತಾ ಇದ್ದೀರಾ ಬೇಗ ಬನ್ನಿ. ಬರುವಾಗಲೇ ಚೆಕ್ ಹಿಡ್ಕೊಂಡ್ ಬನ್ನಿ. ನಾನು ಹೇಳೋದು ಏನಪ್ಪ ಇವ್ರು ಹಿಂಗ್ ಹೇಳ್ತಾರೆ ಅನ್ಕೋಬಾರ್ದು. ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಲ್ಲ, ಇನ್ಸ್ಟಾಗ್ರಾಮ್ ಅನ್ನೋದು ದೊಡ್ಡ ಗ್ರೌಂಡ್ ಆಗೋಗಿದೆ. ಯೂಟ್ಯೂಬರ್ ಯಾವ್ದು ನೋಡ್ತೀರಾ, ಯಾವ್ದು ಬಿಡ್ತೀರಾ? ಸಿಂಪಲ್ ಆಗಿ ಚೆನ್ನಾಗೆ ತೋರಿಸಿರ್ತಕ್ಕಂಥದ್ದೇ ಇವತ್ತು ಹಿಟ್ ಆಗ್ತಾ ಇರೋದು, ಇದಾಗ್ತಾ ಇರೋದು. ಹೇಳಿ ಏನಿದೆಯೋ ಅದನ್ನ ಸರ್. ಇರೋದೇ ಇನ್ನು 7ರಿಂದ 8 ಸೈಟ್ ಇದೆ. ಅವ್ರು ಏನಂದ್ರೆ ಬರುವಾಗ್ಲೇನೆ ಚೆಕ್ ಬುಕ್ ಹಿಡ್ಕೊಂಬರ್ಲಿ. ಅವ್ರು ಬರ್ಲಿ ನಮ್ ಲೇಔಟ್ಗೆ. ಇಷ್ಟ ಆದ್ರೆ ಚೆಕ್ ಕೊಡ್ಲಿ, ಇಲ್ಲ ಅಂದ್ರೆ ಅವ್ರು ಚೆಕ್ ವಾಪಸ್ ತಗೊಂಡೋಗ್ಲಿ, ಏನ್ ತೊಂದ್ರೆ ಇಲ್ಲ. ನಾನು ಏನಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಷ್ಟ ಆಗುತ್ತೆ. ಯಾಕೆಂದ್ರೆ ಈ ಸರೌಂಡಿಂಗ್ ಅಲ್ಲೆಲ್ಲ ಸೈಟ್ ತಗೊಳ್ಳೋರೆಲ್ಲ ಸರೌಂಡಿಂಗ್ ಅಲ್ಲೆಲ್ಲ ನೋಡೇ ಇರ್ತಾರೆ. ಕೆಂಪೇಗೌಡ ಲೇಔಟ್ ಎಲ್ಲ ನೋಡಿರ್ತಾರೆ, ರೇಟ್ ವಿಚಾರಿಸಿರ್ತಾರೆ, ಡೆವಲಪ್ಮೆಂಟ್ ನೋಡಿರ್ತಾರೆ. ನಮ್ದು ಡೆವಲಪ್ಮೆಂಟ್ ಕಂಪೇರ್ ಮಾಡ್ತಾರೆ. ಅವ್ರು ಕಂಪೇರ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಚೆಕ್ ಕೊಟ್ಟು ಹೋಗ್ಲಿ. ಚೆಕ್ ಕೊಟ್ಟು ಪಟ ಅಂತ ಸೋಲ್ಡ್ ಆಗ್ಬಿಡುತ್ತೆ ಅಷ್ಟೇ. ಇಲ್ವಾ ಅವ್ರು ಇನ್ನ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂದ್ರೆ ಅಷ್ಟೊತ್ತಿಗೆ ಸೈಟ್ಗಳು ಇರಲ್ಲ. ಇಲ್ಲ ಯಾವ್ದೋ ರೋಡ್ ಕೂತೋ ಆ ಡೈಮೆನ್ಷನ್ ಅಂತವ್ ಇರ್ತವೆ. ನಿಮ್ ಪ್ರಕಾರ ಸರ್ ಇಲ್ಲೇ ಯಾಕೆ ತಗೋಬೇಕು ಸರ್? ಇಲ್ಲೇ ಯಾಕೆ ತಗೋಬೇಕು ಅಂತಂದ್ರೆ ಈ ಸರೌಂಡಿಂಗ್ ಅಲ್ಲೆಲ್ಲ ನಿಮ್ಗೆ ನಾಗರಬಾವಿ BDA, ವಿಶ್ವೇಶ್ವರಯ್ಯ ಲೇಔಟ್ BDA ಲೇಔಟ್, ಮತ್ತೆ ಅದ್ ಬಿಟ್ರೆ ಕೆಂಪೇಗೌಡ ಲೇಔಟ್ ಕೂಡ BDA ಲೇಔಟ್. ಇಲ್ಲಿ ಯಾವ್ದು ಸ್ಲಮ್ ಬರಲ್ಲ. ಅಂದ್ರೆ ಯಾವ್ದೇ ರೆವಿನ್ಯೂ ಆಗ್ಲಿ, ಯಾವ್ದೋ ಕನ್ವರ್ಷನ್ ಆಗ್ಲಿ, ಲೇಔಟ್ಗಳು ಇಲ್ಲಿ ಇಲ್ಲ, ಬಹಳ ಕಮ್ಮಿ. ಎಲ್ಲ BDA ಲೇಔಟೇ ಇರೋದ್ರಿಂದ ಇಲ್ಲಿ ಅಪ್ರಿಸಿಯೇಷನ್ ಬೇಗ ಬರುತ್ತೆ. ಮತ್ತೆ ಏರಿಯಾನು ಅಷ್ಟೇ ಸ್ಟ್ಯಾಂಡರ್ಡ್ ಆಗಿರುತ್ತೆ ಏರಿಯಾ. ನೋಡಿ ಇಂಟರ್ಲಾಕ್ ವ್ಯವಸ್ಥೆ ಎಲ್ಲ ನೋಡ್ತಾ ಇರ್ಬೋದು. ಎಲ್ಲ ಇಂಟರ್ಲಾಕ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸೈಟ್ ತೊಗೊಂಡ್ವಿ ಇಮಿಡಿಯೇಟ್ 51 ಸೈಟ್ ತೊಗೊಂಡು ಅಂತಂದರೆ ಆ ಸೈಟಲ್ಲಿ ನಾವೇನು ಫೆನ್ಸಿಂಗು ಅಥವಾ ನಮ್ಮ ಜಾಗ ಏನಿದೆ ರಿಜಿಸ್ಟ್ರೇಷನ್ ಆದಮೇಲೆ ಹಾಕ್ಕೋಬೇಕಾ? ಅಲ್ಲ, ಫೆನ್ಸಿಂಗ್ ಏನು ಬೇಡ ಸರ್. ಯಾಕೆಂದ್ರೆ ರೆವಿನ್ಯೂ ಸೈಟ್ಗೆ ನೀವು ಫೆನ್ಸಿಂಗ್ ಹಾಕಬೇಕು. ಅಲ್ಲ, ಎಕ್ಸಾಂಪಲ್ ನನ್ನ ಸೈಟ್ ಅಪ್ಪ. ಅಲ್ಲ ಅವ್ರು ಬೇಕಾದ್ರೆ ಹಾಕೊಳ್ಳಿ. ಯಾಕಂದ್ರೆ ನಮ್ದು ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ ಫೆನ್ಸಿಂಗ್ ಅವಶ್ಯಕತೆ ಇಲ್ಲ. ಹೌದು, ಬೇಕಾದ್ರೆ ಅಲ್ಲ ಅನುಮತಿ ಕೊಡಬೇಕಲ್ಲ ಸರ್. ಸರ್ ಪ್ಲಾನ್ ಅಪ್ರೂವಲ್ ಇದು. ಪ್ಲಾನ್ ಅಪ್ರೂವಲ್ ಅಂದ್ರೆ 30-40 ಇರೋದನ್ನ 30-31 ಮಾಡಕ್ಕಾಗಲ್ಲ. 30-40 ಇರೋದು 30-40ನೇ. ಅಲ್ಲ, ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಫೆನ್ಸಿಂಗ್ ಬೇಕಾಗಿಲ್ಲ, ಹಾಕ್ಸ್ಕೊಳ್ಳಿ, ನಮ್ಗೇನ್ ತೊಂದ್ರೆ ಇಲ್ಲ. ಚೆನ್ನಾಗಿ ಕಾಣಿಸಲ್ಲ. ಆತರ ಒಟ್ಟಲ್ಲಿ ನಿಮ್ ಸೈಟ್ ನಿಮ್ದೇ ಇರುತ್ತೆ. ಹೆಚ್ಚು ಕಮ್ಮಿ ಮನೆ ಕಟ್ತೀನಿ ಅಂತ ಒಂದು ಬುನಾದಿ ಹಾಕ್ಬಿಡಿ. 10 ವರ್ಷ ಇಲ್ಲ 20 ವರ್ಷ ಬಿಟ್ಟು ಬಂದ್ರು ಸೈಟ್ ಆಗೇ ಇರುತ್ತೆ. ಅದೇ ನೀವು ರೆವಿನ್ಯೂ ಸೈಟ್ ಆದ್ರೆ ಇವತ್ತು ನಾಳೆ ಯಾರು ಬಂದು ಒಂದು ಮನೆ ಕಟ್ಕೊಂಡ್ರೆ ಹೋಯ್ತವ್ರದ್ದು, ಹೋಯ್ತು, ಹಾಗಾಗುತ್ತೆ. ಓಕೆ,
ಅದಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಸರ್, ಇದು BDA ಅಪ್ರೂವ್ಡ್ BDA ಖಾತಾ ಅನ್ನೋದನ್ನ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ಒತ್ತಿ ಜನಗಳಿಗೆ ಅರ್ಥ ಆಗ್ಲಿ. ಕರ್ನಾಟಕದಾದ್ಯಂತ ಈ ವಿಡಿಯೋ ನೋಡ್ತಾ ಇರ್ತಾರೆ. ಹೌದು ಸರ್. ಸೊ ಯಾರೆಲ್ಲ ನೋಡ್ತಾರೋ ಇಲ್ಲಿ ಸೈಟ್ ನ ತಗೋಬೇಕಂದ್ರೆ ಏನ್ ಡಾಕ್ಯುಮೆಂಟ್ ತರಬೇಕು? ಇಮಿಡಿಯೇಟ್ ಫುಲ್ ಕ್ಯಾಶ್ ಏನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಏನು ಡಾಕ್ಯುಮೆಂಟ್ ಏನಂದ್ರೆ ಫಸ್ಟ್ ಅವ್ರು ಬರ್ಬೇಕು ಲೇಔಟಿಗೆ ಬಂದು ಅವರು ಸೈಟ್ಗಳು ನೋಡ್ತಾರೆ, ಸೈಟ್ಗಳು ನಮ್ಮವ್ರು ತೋರಿಸ್ತಾರೆ, ಸೈಟ್ ನೋಡಿ ಸೈಟ್ ಓಕೆ ಆಯ್ತು ಅಂತಂದ್ರೆ ಅವರು ಒಂದು ನಮಗೆ ಬುಕಿಂಗ್ ಅಮೌಂಟ್ 1 ಲಕ್ಷ ಬುಕಿಂಗ್ ಅಮೌಂಟ್ ಇರ್ತದೆ. 1 ಲಕ್ಷ ಬುಕಿಂಗ್ ಅಮೌಂಟ್ ಕೊಟ್ಟರೆ ಆ ಸೈಟ್ ಹೋಲ್ಡ್ ಮಾಡ್ತೀವಿ, 10 to 15 ಡೇಸ್ ಹೋಲ್ಡ್ ಮಾಡ್ತೀವಿ. ಆ 10 to 15 ಡೇಸ್ ಆದಮೇಲೆ ಅವರು ಅಷ್ಟರಲ್ಲಿ ಲೀಗಲ್ ನೋಡ್ಕೋಬೇಕು. ನಮ್ದಂತೂ 100% ಕ್ಲಿಯರ್ ಇದೆ. ಬೈ ಚಾನ್ಸ್ ಅವ್ರು ಪರ್ಸ್ನಲ್ ಏನೋ ಕಾರಣಕ್ಕೆ ಅವ್ರು ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಅವ್ರು ಏನು 1 ಲಕ್ಷ ಕೊಟ್ಟಿರ್ತಾರೆ ಅದು 100% 1 ಲಕ್ಷ ರಿಫಂಡ್ ಮಾಡ್ತಾರೆ. ಹೌದು ಸರ್. ಇಲ್ಲ, ಈಗ ಎಕ್ಸಾಂಪಲ್ ನಾನೆಲ್ಲೋ ಇದ್ದೀನಿ, ನಿಮಗೆ 1 ಲಕ್ಷ ಬೇಕು, 1 ಲಕ್ಷ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ನಾನು ತರಿಸ್ಕೊತೀನಿ ಬಸ್ಸಲ್ಲೇ ಏನಾದ್ರು ಒಂದು ವಾರದೊಳಗಡೆ ಅಲ್ಲೇ ನಾನು ಲಾಯರ್ ಡಿಸ್ಟ್ರಿಕ್ಟ್ ವೈಸ್ ಬೆಳಗಾಮಲ್ಲಿ ಇರ್ತಾರೆ, ಬರೋಕ್ಕಾಗಲ್ಲ, ಲೀಗಲ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಇಮಿಡಿಯೇಟ್ ಫುಲ್ ಕ್ಯಾಶ್ ತರ್ತಾರೆ, ಇಮಿಡಿಯೇಟ್ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್. ಇಮಿಡಿಯೇಟ್ ಇಲ್ಲ, ಡಿಲೇ ಏನಿಲ್ಲ ಅಣ್ಣ. ಒಂದು ವಾರ ತಡೀರಿ, ತಿಂಗಳು ತಡೀರಿ, ಅವೆಲ್ಲ ಇಮಿಡಿಯೇಟ್ ಫುಲ್ ಕ್ಯಾಶ್ ಕಟ್ಟಾರಿ, ಫುಲ್ ರಿಜಿಸ್ಟ್ರೇಷನ್ ರೆಡಿ. ಹೌದು ಇಮಿಡಿಯೇಟ್. ಈಗ ಸರ್ ಇವತ್ತು ಸೈಟ್ ತಗೊಳ್ತೀರಾ, ಇವತ್ತು ಸೈಟ್ ತಗೊಂಡ್ರೆ ಈಗ 2 ಡೇಸ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತಂದ್ರೆ ನೋಡಿ, ಈಗ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳಕ್ಕೆ ಅದಕ್ಕೆಲ್ಲ 1 ಡೇ ಟೈಮ್ ಬೇಕು. ನಾವು ಮಾಡ್ಕೊಡ್ತೀವಿ, 2 ಡೇಸ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಇವತ್ತು ಸೈಟ್ ತಗೊಂಡ್ರೆ ಇನ್ 2 ಡೇಸ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. 2 ಡೇಸ್ ಅಲ್ಲಿ ಹೌದು. ಓಕೆ ನೋಡಿ, ಇಷ್ಟ ಆಗಿತ್ತು. BDA ಅಪ್ರೂವ್ಡ್ ವಿತ್ ರೇರಾ BDA ಎ ಖಾತಾ ಇರ್ತಕ್ಕಂಥ ಲೇಔಟ್. 96 ಸೈಟ್ ಇದ್ದು ಎಲ್ಲ ಸೋಲ್ಡ್ ಔಟ್. ಇನ್ನು ಉಳಿದಿರೋದೇ 7 ಸೈಟು. ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ತಾರೋಡ್ ವ್ಯವಸ್ಥೆ, A to Z ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಲೋನ್ ಬೇಕು ಅನ್ನೋರಿಗೆ ಅಪ್ ಟು 70-75% ಆಗುತ್ತಲ್ವಾ? ಆಗುತ್ತೆ. ಆರಾಮ್ಸೆ ಪ್ರೊಫೈಲ್ ಚೆನ್ನಾಗಿರಬೇಕು, ಅದು ಕೂಡ ಲೋನ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಶ್ರೀನಿಧಿ ಲೇಔಟಲ್ಲಿ ನೋಡಿ, ಎಲ್ಲ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರ್ಬೇಕು. ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಲಾಯರ್ ಇರ್ತಾರೆ. ಅದು ಒಬ್ಬರಲ್ಲ, ಇಬ್ಬರ ಹತ್ರ ಲೀಗಲ್ನ ವೆರಿಫಿಕೇಷನ್ ಮಾಡಿಸ್ಕೊಂಡು ಇವ್ರ ಹತ್ರ ಕೇಳಿ ಏನೇನು ಡಾಕ್ಯುಮೆಂಟ್ ಬೇಕು. ಯಾರಾದರೂ ಕೇಳಿದ್ರು ಲಾಯರ್ಗಳು ಅಂದರೆ ಅದಾದ ನಂತರ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಲೀಗಲ್ ಚೆಕ್ ಮಾಡಿಸ್ಕೊಂಡು ತಗೋಬೇಕು. ನಮ್ಮ ಲೇಔಟ್ ಬಗ್ಗೆ 100% ಟೈಟಲ್ ಕ್ಲಿಯರ್ ಇದೆ. ಯಾಕೆಂದ್ರೆ ಇಲ್ಲಿ ನಮ್ಮ ಡಾಕ್ಯುಮೆಂಟ್ ಏನಂತಂದ್ರೆ, ಈಗ ಕೆಲವು ನೀವು ಲ್ಯಾಂಡ್ಗೆ ಹೋಗ್ಬಿಟ್ರೆ 7-8 ಸರ್ವೆ ನಂಬರ್ ಇರ್ತವೆ, ಕನ್ಫ್ಯೂಷನ್ಸ್ ಇರುತ್ತೆ. ಇದು ಆ ಥರ ಅಲ್ಲ, ಒಂದೇ ಸರ್ವೆ ನಂಬರ್ ಇರೋದ್ರಿಂದ ನೀವು ಕೂಡ ಕೂತ್ಕೊಂಡು ಓದ್ಬಿಡ್ಬೋದು. ಡಾಕ್ಯುಮೆಂಟ್ ಅಷ್ಟು ಕ್ಲಿಯರ್ ಇದೆ ಅಲ್ವಾ? ಸೊ ಆದ್ರೂ ಒಂದು ಆತ್ಮಸಾಕ್ಷಿಗೆ ನೀವು ನೋಡ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳೋದು. ತರ ಟರ್ಮ್ಸ್ ಅಂಡ್ ಕಂಡೀಷನ್ ಇದ್ದಂಗೆ ಇದು. ಹೌದು ಸರ್, ಅಲ್ಲ ಹಾರ್ಡ್ ಅಂಡ್ ಮನಿ ಸರ್ ಅಲ್ವಾ? ಹೌದು, ₹1 ಅಲ್ಲ. ಹೌದು ಸರ್. ಸರ್ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ತಾನೆ? ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ನಿಮ್ಮ ಕಡೆಯಿಂದ ಬಂದವರಿಗೆ ನಾವು ಯಾರಿಗೂ ಏನು ಕಮ್ಮಿ ಮಾಡಿಲ್ಲ ಸರ್, ಎಲ್ರಿಗೂ ಆಫರ್ ಏನಾದ್ರು ಸರ್? ಆಫರ್ ಅಂತ ಏನಿಲ್ಲ. ಈಗ ನಿಮ್ಮ ಕಡೆಯಿಂದ ಬಂದ್ರೆ ನಾವು ಪ್ರತಿ ಸಲ ₹100 ನಾವು ಡಿಸ್ಕೌಂಟ್ ಮಾಡಿದ್ದೀವಿ. ಸೇಮ್ ಅದೇ ಮುಂದುವರಿತಾ ಹೋಗುತ್ತೆ ಅಷ್ಟೇ. ಆ ಥರನಾ? ಹಾಂ ಸರ್. ಆ ಡಿಸ್ಕೌಂಟ್ ಮಾಡಿ ಇನ್ನೂ ನೆಗೋಷಿಯಬಲ್ ಕೇಳಿ ನನ್ನ ಕಡೆಯಿಂದ ಸರ್. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಂಬರ್ ಇದೆ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡ್ತಾರೆ. ಧರ್ಮಸ್ಥಳ ಬಂದು ನಿಮ್ಗೆ ಏನು ಬೇಕು, ನೆಗೋಷಿಯಬಲ್ ಆಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ಕೊಡ್ತಾರೆ. ಇವ್ರದ್ದು ಒಂದು ಟೀಮ್ ಇದೆ, ಆ ಟೀಮ್ ಕೂಡ ನಿಮಗೆ ಕೋಆಪರೇಟ್ ಮಾಡುತ್ತೆ. ಯಾವ ಥರ ಬೇಕು, ಯಾವ ಕಡೆ ಬೇಕು, ಏನು. ಆ 7 ಸೈಟಲ್ಲಿ ನೀವು ಆಪ್ಷನ್ ತಗೋಬೇಕು. ಬರೋ ಸೈಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಲ್ಲ ಸರ್? ಇಲ್ಲ, ಈಗಿರೋ ಚೆನ್ನಾಗಿರೋ ಸೈಟ್ ಚೆನ್ನಾಗಿದೆಯಲ್ಲ? ಹೌದು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ.